ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೋರಾಟಕ್ಕೆ ನಾನು ನೇತೃತ್ವ ವಹಿಸಿಕೊಳ್ತೇನೆ ಅಂತ ಬೆಳಗಾವಿಯಲ್ಲಿ ಸಚಿವ ಉಮೇಶ್ ಕತ್ತಿ ಘೋಷಣೆಯನ್ನ ಮಾಡಿದ್ದಾರೆ. ಪ್ರತ್ಯೇಕ ರಾಜ್ಯವಾಗುವಂತಹ ಸಮಯ ದೂರ ಇಲ್ಲ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೆ ಸಚಿವ ಉಮೇಶ್ ಕತ್ತಿ ಆಗ್ರಹಿಸಿರುವಂತದ್ದು ಪ್ರತ್ಯೇಕ ಉತ್ತರ ಕರ್ನಾಟಕವಾಗಿ ನಡೆಯುವಂತಹ ಹೋರಾಟದ ನೇತೃತ್ವವನ್ನ ತಾವೇ ವಹಿಸಿಕೊಳ್ಳೋದಾಗಿ ಉಮೇಶ್ ಕತ್ತಿ ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಈ ಮಾತನಾಡಿರುವ ಉಮೇಶ್ ಕತ್ತಿ ಆಡಳಿತದ ಹಿತದೃಷ್ಟಿಯಿಂದಲೂ ಪ್ರತ್ಯೇಕ ರಾಜ್ಯ ಅಗತ್ಯ, ಜನಸಂಖ್ಯೆಯ ಆಧಾರದಲ್ಲಿ ಪ್ರತ್ಯೇಕ ರಾಜ್ಯವಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಾಜ್ಯವಾಗಲಿ ಅಂತ ಉಮೇಶ್ ಕತ್ತಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಾಥ್ ಜೋಶಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಾಥ್, ಇದೇನಿದು ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ಸುವರ್ಣ ಸೌಧ ನಿರ್ಮಾಣ ಆಯಿತು, ಈಗ ನೋಡಿದ್ರೆ ಪ್ರತ್ಯೇಕ ರಾಜ್ಯ ಬೇಕು ಅಂತಾರಲ್ಲ ಉಮೇಶ್ ಕತ್ತಿ ಅವರು? ಪ್ರತಿಮಾ, ಒಂದು ಕಡೆಯಿಂದ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಜನಸಂಖ್ಯಾ ಆಧಾರದಲ್ಲಿ ಈಗ ಇರುವ ರಾಜ್ಯಗಳಕ್ಕಿಂತಲೂ ಹೆಚ್ಚು ರಾಜ್ಯಗಳನ್ನ ನಿರ್ಮಾಣ ಮಾಡುವಂತ ಸಂದರ್ಭಗಳ ಬರುತ್ತೆ. ಮುಂದಿನ ದಿನಮಾನಗಳಲ್ಲಿ ಸುಮಾರು 50 ರಾಜ್ಯಗಳು ನಿರ್ಮಾಣ ಆದ್ರೂ ಅದನ್ನ ಆಶ್ಚರ್ಯ ಪಡೋ ಹಾಗಿಲ್ಲ. ಬೆಳಗಾವಿ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗ, ಗುಲ್ಬರ್ಗಾ ಸೇರಿದಂತೆ ಉತ್ತರ ಕರ್ನಾಟಕ ಭಾಗ, ಕೊಲ್ಲಾಪುರ ಮತ್ತೆ ಗೋವಾ ಇದೆಲ್ಲ ಸೇರಿ ಒಂದು ಹೊಸ ರಾಜ್ಯವನ್ನ ಮಾಡಿದ್ರೆ ಅದರಲ್ಲಿ ನಿರೀಕ್ಷೆ, ಮುಂದಿನ ದಿನಗಳ ನಿರೀಕ್ಷೆ ಇದರಿಂದ ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ತರದ ಒಂದು ರಾಜ್ಯ ಆದ್ರೆ ಇಲ್ಲಿ ಆಡಳಿತಕ್ಕಾಗಿರ್ಬೋದು ಅಥವಾ ಈ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿ ಕೊಡಬಹುದು ಅಂತ ಹೇಳುವಂತ ಒಂದು ನಿರೀಕ್ಷೆಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೇನೆ ಅಂತ ಹೇಳುವಂತ ಮಾತನ್ನ ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಅಂತಹ ಒಂದು ಅವಕಾಶಗಳು ಅಥವಾ ಅಂತಹ ಒಂದು ಸಂದರ್ಭಗಳು ಬಂದ್ರೆ ಅದರ ನೇತೃತ್ವವನ್ನು ವಹಿಸೋದ್ರಲ್ಲಿ ಹಿಂದೇಟು ಹಾಕೋದಿಲ್ಲ ಅಂತ ಹೇಳುವಂತ ಮಾತನ್ನ ಮಾಧ್ಯಮದವರೊಂದಿಗೆ ಉಮೇಶ್ ಕತ್ತಿ ಅವರು ಮಾತಾಡಿದ್ದಾರೆ. ಪ್ರತಿಮಾ, ಶ್ರೀನಾಥ್, ಈಗ ಯಾಕಂತ ಈ ಮಾತು ಅಂತ, ಯಾಕೆ ಈ ಮಾತಿಗೆ ಉಟ್ಕೊಂಡಿದ್ದು? ಒಂದು ದೃಷ್ಟಿಯಿಂದ ಇಲ್ಲಿಯ ಒಂದು ಗಡಿ ವೈಷಮ್ಯ ಇರಬಹುದು, ಜೊತೆಗೆ ಉತ್ತರ ಕರ್ನಾಟಕವನ್ನ ರಾಜಧಾನಿಯಿಂದ ಬಹಳ ದೂರನೇ ಇಟ್ಟಿರೋದ್ರಿಂದ ಬಹುತೇಕ ಅಭಿವೃದ್ಧಿ ಕಾರ್ಯಗಳಿಗೆ ಅಷ್ಟಾಗಿ ಒಲವು ತೋರಿಸ್ತಾ ಇಲ್ಲದೆ ಇರುವಂತ ಸರ್ಕಾರದ ನಿಲುವುಗಳಿರ್ಬೋದು, ಅಥವಾ ಉತ್ತರ ಕರ್ನಾಟಕದವರು ತಾವು ಬೇರೆ ಅಂತ ಹೇಳುವಂತ ಒಂದು ಕೂಗು, ಹೈದರಾಬಾದ್ ಕರ್ನಾಟಕದ ಒಂದು ಹೈದರಾಬಾದ್ ಕರ್ನಾಟಕವನ್ನ ಯಾವ ರೀತಿಯಾಗಿ ಅಸಡ್ಡೆಗೆ ಗುರಿಪಡಿಸಿದ್ರು ಅಂತದ್ದೆಲ್ಲವನ್ನ ಈ ನೋವುಗಳನ್ನ ಇಟ್ಟುಕೊಂಡಿರೋದ್ರಿಂದ ಅಥವಾ ನೋವುಗಳನ್ನ ನಿತ್ಯವೂ ಅನುಭವಿಸಿರೋದ್ರಿಂದ ಇಂಥ ಒಂದು ಹೊಸ ಕೂಗು ಬಂದಿರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಮೂಲ ಉದ್ದೇಶವೇನಾಗಿತ್ತು ಕೇಳಿದ್ರೆ ಉತ್ತರ ಕರ್ನಾಟಕ ರಾಜ್ಯವನ್ನ ಅಂದ್ರೆ ಕಲ್ಯಾಣ ಕರ್ನಾಟಕ ರಾಜ್ಯದ ಕನಸು ಹುಟ್ಟೋದಕ್ಕೆ ಕಾರಣ ಅಭಿವೃದ್ಧಿ. ನಮ್ಮದೇ ಆದ ಒಂದು ರಾಜ್ಯ ಇತ್ತು ಅಂತಂದ್ರೆ ನಾವೇ ಇಲ್ಲಿಯ ಒಂದು ಅಭಿವೃದ್ಧಿಗಾಗಿ ನಾವು ಹೋರಾಟ ಇರ್ಬೋದೇನೋ ಅಂತ ಹೇಳುವಂತ ಒಂದು ವಿಚಾರಧಾರೆ ಅವರಲ್ಲಿ ಬಂದಿರೋ ಕಾರಣಕ್ಕಾಗಿ ಇಂತಹ ಒಂದು ಮಾತುಗಳು ಹುಟ್ಟುಕೊಂಡಿರ್ಬೋದು ಅಂತ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಪ್ರತಿಮಾ, ಏನಂತಂದ್ರೆ ಉತ್ತರ ಕರ್ನಾಟಕದ ಒಂದು ಹೊಸ ಕನಸೇನಿದೆ ಅದು ಈಗ ಚಿಗುರೊಡೆಯುವಂತ ಹಂತದಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಓಕೆ ಶ್ರೀನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ನಮ್ಮೊಂದಿಗೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡ್ರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣ್ ಗೌಡ್ರೆ, ಈ ರೀತಿ ಕರ್ನಾಟಕವನ್ನ ಒಡೆಯುವಂತಹ ಮಾತನಾಡಿದಾರಲ್ಲ ಉಮೇಶ್ ಕತ್ತಿ ಅವರು, ಏನ್ ಹೇಳ್ತೀರಿ? ಉಮೇಶ್ ಕತ್ತಿ ಇವತ್ತು ಹೇಳ್ತಾ ಇಲ್ಲ, ಸರ್ಕಾರ 70 ಕೋಟಿ ಖರ್ಚು ಮಾಡಿ ವಿಶ್ವ ಕನ್ನಡ ಸಮ್ಮೇಳನ ನಡೀತಲ್ಲ, ಆ ವಿಶ್ವ ಕನ್ನಡ ಸಮ್ಮೇಳನ ಆದ ಮಾರನೇ ದಿವಸನೇ ಪತ್ರಕರ್ತರಿಗೆ ಒಂದು ಔತಣ ಕೂಟ ಏರ್ಪಡಿಸಿರ್ತಾರೆ. ಆ ಔತಣ ಕೂಟವನ್ನ ಮುಗಿಸುವಂತ ಸಂದರ್ಭದಲ್ಲಿ ಅನಾಧಿಕೃತವಾಗಿ ಇಂಥ ಹೇಳಿಕೆಯನ್ನ ಅವತ್ತಿನ ಕಾಲಕ್ಕೆ ಕೊಡ್ತಾರೆ. ಮಾಧ್ಯಮದ ಗೆಳೆಯರು ಪತ್ರಿಕೆಯಲ್ಲಿ ಇದನ್ನ ಬರೀಲ್ಲ ಅಂತ ಹೇಳಿದ್ರೆ, ಇಲ್ಲ ಅದಕ್ಕಿನ್ನೂ ಸಮಯ ಇದೆ, ಈಗ ದಯವಿಟ್ಟು ಬರೆಯಕ್ ಹೋಗ್ಬೇಡಿ, ನಾನು ಹೇಳ್ತೀನಿ ಅನ್ನೋ ಮಾತನ್ನ 70 ಕೋಟಿ ಖರ್ಚು ಮಾಡಿ ವಿಶ್ವ ಕನ್ನಡ ಸಮ್ಮೇಳನವನ್ನ ಗಡಿನಾಡು ಬೆಳಗಾವಿಯಲ್ಲಿ ಮಾಡಬೇಕು, ಕಿತ್ತೂರಿನ ನೆಲದಲ್ಲಿ ಮರಾಠಿಗರು ಮತ್ತೆ MESನ ದೌರ್ಜನ್ಯದ ಮೆಟ್ಟು ನಿಲ್ಲಬೇಕು ಅಂತ ಹೇಳಿ ಇಡೀ ಕನ್ನಡಿಗರು ಆರೈಸಿ ಸರ್ಕಾರದ 70 ಕೋಟಿ ಹಣವನ್ನ ವಿಶ್ವ ಕನ್ನಡ ಸಮ್ಮೇಳನವನ್ನ ಮಾಡಿದಂತ ಬಿಜೆಪಿ ಸರ್ಕಾರದ ಅವಧಿಯ ಮುಗಿದ ಮಾರನೇ ದಿವಸನೇ ಸಂಸ್ಕಾರ ಸಂಸ್ಕೃತಿಯ ಹರಿವಿಲ್ಲದಂತ ಹಿಟ್ಲರ್ ಸಂಸ್ಕೃತಿ ಇಟ್ಕೊಂಡಿರುವಂತ ಉಮೇಶ್ ಕತ್ತಿ ಅವತ್ತಿಗೆ ಇಂಥ ಮಾತು ಹೇಳ್ದ ಅಂತ ಹೇಳಿ ನನ್ನ ಕೆಲವು ಪತ್ರಕರ್ತರು, ಬೆಳಗಾವಿಯ ಪತ್ರಕರ್ತರು ನನ್ನ ಜೊತೆಲಿ ಈ ವಿಚಾರವನ್ನ ಹಂಚ್ಕೊಂಡಿದ್ರು. ಅಲ್ಲ ನಾರಾಯಣ್ ಗೌಡ್ರೆ, ಈಗ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ ಕಲ್ಯಾಣ ಕರ್ನಾಟಕ ರಾಜ್ಯ ಯಾಕೆ ಹೊರಬೇಕಂದ್ರೆ ಅಭಿವೃದ್ಧಿಯ ವಿಚಾರಕ್ಕಾಗಿ, ಅಭಿವೃದ್ಧಿ ಆಗ್ಬೇಕು, ಜನಸಂಖ್ಯೆ ಆಧಾರದ ಮೇಲೆ ಮುಂದೊಂದು ದಿನ ಇನ್ನಷ್ಟು 50 ರಾಜ್ಯಗಳಗಟ್ಟಲೆ ಆಗುತ್ತೆ, ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಉತ್ತರ ರಾಜ್ಯ ಅಂತ ಆಗೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಅವ್ರ ಮಾತು. ಅಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ಇವರು ಇವತ್ತು ಮೈಮರೆತು ಕೂತಿದ್ರು. ಸುವರ್ಣಸೌಧ ಹಾಕ್ಬೇಕು ಅಂತ ಹೇಳಿ ಒಂದು ವಾರ 10 ದಿವಸ ಉಪವಾಸ ಕೂತವರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಸುವರ್ಣಸೌಧಕ್ಕೋಸ್ಕರ ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿ ಮಾಡುದು. ಸುವರ್ಣಸೌಧ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರ ಅವತ್ತಿನ ಅವಧಿಯಲ್ಲಿ ನಾವು ಅವರ ಮೇಲೆ ಒತ್ತಡವನ್ನು ತಂದು
ಸುವರ್ಣಸೌಧ ಆಗ್ಬೇಕು ಅಂತ ಒತ್ತಡ ಮಾಡುದು. ಯಾಕೆಂದ್ರೆ ಅಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇರೋರು ಈ ರಾಜಕಾರಣಿಗಳಲ್ಲ. ಇವತ್ತು ಇವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. 25 ವರ್ಷ MES ಕೈಗೆ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಕೊಟ್ಟು ಕೂತಿದ್ದಂತ ರಾಜಕಾರಣಿಗಳು ಇವರು. ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಯಾರು ಅಭಿವೃದ್ಧಿಯನ್ನು ವಿರೋಧಿಸ್ತಾ ಇಲ್ಲ. ಹೆಚ್ಚು ನಾವು ಕರ್ನಾಟಕ ವೇದಿಕೆ ಇವತ್ತು ಗಡಿ ಭಾಗಗಳ ಅಭಿವೃದ್ಧಿ ಆಗ್ಬೇಕು, ಅಲ್ಲಿ ಎಲ್ಲಾ ರೀತಿಯ ಕಾರ್ಖಾನೆಗಳನ್ನ ಶಾಲೆಗಳನ್ನ ಎಲ್ಲ ಅಭಿವೃದ್ಧಿ ಪಡಿಸಿ ಆ ಜನರನ್ನ ಇವತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಮುಂದೆ ತರಬೇಕು ಅಂತ ಹೇಳಿ, ಅದು ಉತ್ತರ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು. ನಾರಾಯಣ್ ಗೌಡ್ರೆ, ಈಗ ಯಾಕೆ ಉಮೇಶ್ ಕತ್ತಿ ಅವರು ಈ ಮಾತನ್ನ ಎತ್ತಿರ್ಬೋದು ಅಂತ ತಮಗನ್ಸುತ್ತೆ? ಉಮೇಶ್ ಕತ್ತಿ ನನಗನ್ಸುತ್ತೆ ತಿರುಕನ್ ಕನ್ಸು ಕಾಣ್ತಾ ಇದ್ದೇನೇನೋ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕವಾಗಿ ಮಾಡ್ಬಿಟ್ರೆ ಆ ಪ್ರತ್ಯೇಕವಾದ ರಾಜ್ಯಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅಗಲಕನ್ಸು ಕಾಣ್ತಿರ್ಬೋದು ಅಂತ ಅನಿಸ್ತಾ ಇದೆ ಉಮೇಶ್ ಕತ್ತಿ. ಹಾಗಾಗಿ ಉಮೇಶ್ ಕತ್ತಿಯ ಈ ಕನಸು ಈಡೇರಲ್ಲ ಅಂತ ಅನ್ಕೋತೀವಿ. ಇವತ್ತು ಅಖಂಡ ಕರ್ನಾಟಕವನ್ನ ಅರ್ದು ಹಂಚಿ ಹೋಗಿದ್ದಂತ ಕರ್ನಾಟಕವನ್ನ ಅಖಂಡಗೊಳಿಸಬೇಕು ಅಂತ ಹೇಳಿ ಏಕೀಕರಣಕ್ಕೋಸ್ಕರ ತ್ಯಾಗ ಬಲಿದಾನವನ್ನ ಮಾಡಿದಂತ ಇತಿಹಾಸ ನಮ್ಮ ಮುಂದೆ ಕಣ್ಕಟ್ಟಿದೆ. ಆಗಿರುವಾಗ ಉಮೇಶ್ ಕತ್ತಿ ಅಂತ ಯಾರೋ ಇಂತ ರಾಜಕೀಯದ ದುರಾಸೆ ದುರ್ಬುದ್ಧಿಗೋಸ್ಕರ ಇವತ್ತು ಅಂತ ಅಖಂಡ ಕರ್ನಾಟಕವನ್ನ ಪ್ರತ್ಯೇಕವಾದ ರಾಜ್ಯವನ್ನ ಮಾಡ್ತೀವಿ. ಅಲ್ಲ ನಾರಾಯಣ್ ಗೌಡ್ರೆ, ಈಗ ಅವರು ಹೇಳ್ತಾ ಇದ್ದಾರೆ ಈ ತರದೊಂದು ಹೋರಾಟ ಆದಲ್ಲಿ ನಾನೇ ಅದರ ನೇತೃತ್ವವನ್ನು ವಹಿಸ್ತೀನಿ, ನಾ ಹೋರಾಟಕ್ಕೆ ನಾನೇ ಮುಂದಾಳತ್ವವನ್ನು ವಹಿಸ್ತೀನಿ ಅಂತಿದ್ದಾರೆ. ತಮ್ಮ ನಡೆ ಏನಾಗಿರುತ್ತೆ ಇಂಥ ಸಂದರ್ಭದಲ್ಲಿ? ಇವರ ನಾಯಕತ್ವವನ್ನ ವಹಿಸೋದೇ ಆದ್ರೆ ಉಮೇಶ್ ಕತ್ತಿ ತಕ್ಷಣ ರಾಜೀನಾಮೆ ಕೊಡಬೇಕು. 1 ನಿಮಿಷ ಇವ್ರಿಗೇನಾದ್ರು ಅದರ ನಾಯಕತ್ವ ವಹಿಸ್ತೀವಿ ಅನ್ನೋದಾದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು ನಾಯಕತ್ವ ವಹಿಸ್ಲಿ. ಆ ಜನ ಬುದ್ಧಿ ಕಲಿಸ್ತಾರೆ. ಉತ್ತರ ಕರ್ನಾಟಕದ ಜನನೇ ಉಮೇಶ್ ಕತ್ತಿಗೆ ಬುದ್ಧಿ ಕಲಿಸ್ತಾರೆ. ಯಾಕಂದ್ರೆ ಅಖಂಡ ಕರ್ನಾಟಕ ಅವ್ರದ್ದು ತ್ಯಾಗ ಇದೆ, ಅವರ ಬಲಿದಾನ ಇದೆ. ಅದನ್ನ ಅರಿವಿಲ್ದಂತ ಒಬ್ಬ ಉಮೇಶ್ ಕತ್ತಿ ರಾಜ್ಯವನ್ನ ವಿಭಜನೆ ಮಾಡುವಂತ ಒಬ್ಬ ಮಂತ್ರಿ ಆಗಿದ್ದಾನೆ ಅಂದ್ರೆ ಈ ಬಿಜೆಪಿ ಸರ್ಕಾರ ಇನ್ನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಗೊತ್ತಿಲ್ಲ. ಎಲ್ಲವನ್ನ ಮುಗಿಸಿದರೆ ಇದು ಕೊನೆಯ ಹಂತ್ಯ ರಾಜ್ಯವನ್ನ ವಿಭಜನೆ ಮಾಡೋದು. ಓಕೆ ನಾರಾಯಣ್ ಗೌಡ್ರೆ, ಧನ್ಯವಾದಗಳು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಜನಸಂಖ್ಯೆ ಆಧಾರದ ಮೇಲೆ ಉತ್ತರ ಕರ್ನಾಟಕ ರಾಜ್ಯ ಪ್ರತ್ಯೇಕ ರಾಜ್ಯವಾಗಿ ಹೊರಹೊಮ್ಮಬೇಕು, ಕಲ್ಯಾಣ ಕರ್ನಾಟಕ ರಾಜ್ಯ ಆಗಬೇಕು ಅಂತ ಹೇಳಿ ಉಮೇಶ್ ಕತ್ತಿ ಅವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತಹದೊಂದು ಹೋರಾಟಕ್ಕೆ ತಾನೇ ನೇತೃತ್ವ ವಹಿಸಿಕೊಳ್ಳೋದಾಗಿ ಉಮೇಶ್ ಕತ್ತಿ ಹೇಳಿದ್ದಾರೆ. ಉಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥವ್ರು. ಮೊನ್ನೆ ಅಷ್ಟೇ ಸುವರ್ಣಸೌಧ ಉದ್ಘಾಟನೆ ಆಗಿತ್ತು. ಆದರೆ ಈಗ ಅಭಿವೃದ್ಧಿಗಾಗಿ ಈ ರೀತಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಬೇಕು ಅನ್ನೋ ಒಂದು ಹೇಳಿಕೆಯನ್ನ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಈಗ ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.